ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾರ್ನಿಂಗ್ ಒಂದು 10 o'clock ಸ್ಟಾರ್ಟ್ ಮಾಡಿದ್ದು. ಯಾಕಪ್ಪ ಸಲೋನಿಂದ ತೆಗಿತಾ ಇದ್ದೀನಿ ಅಂತ ಹೇಳಿದರೆ, ನಾನು ಝೂಮ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇವತ್ತು ನನಗೆ ಒಂದು ಓಪ್ನಿಂಗಿಗೆ ಹೋಗಲಿಕ್ಕೆ ಉಂಟು. ಹೊಸದಾಗಿ ಒಂದು ವಕೀಲರು ತಮ್ಮದೊಂದು ಕ್ಯಾಬಿನ್ ಓಪನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರ ತಮ್ಮ ಏನಿದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಕಂಪ್ಯೂಟರ್ ಆ್ಯಂಡ್ ಸರ್ವಿಸಲ್ಲಿ ಇದ್ದಾರೆ. ಅವ್ರದ್ದು ಸರ್ವಿಸಿಂಗ್ ಉಂಟು. ಸೊ ಅವರು ನಮಗೆ ಕರೆದಿದ್ರು, ಪಾಪ ಮತ್ತೆ ಕೂಡ ಬಂದು ಕರೆದ್ರು. ನನಗೆ ತುಂಬ ರಶ್ ಇತ್ತು, ಅದು ನನಗೆ ಒಂದು 5 ನಿಮಿಷಕ್ಕಾದರೂ ಹೋಗಿ ಮನಸ್ಸಿತ್ತು ಬರಲಿಕ್ಕೆ. ಸೊ ನಾನು ಹೋಗಿ ಬಂದೆ. ಅವ್ರದ್ದು ವರ್ಕ್ ಎಲ್ಲ ಕಂಪ್ಲೀಟ್ ಆಗಿಲ್ಲಂತೆ, ಬೋರ್ಡ್ ಇದೆಲ್ಲ. ಬಿಕಾಸ್ ಮುಹೂರ್ತ ಮತ್ತು ಈ ಟೈಮ್ ಒಳ್ಳೆಯದುಂಟು ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರದ್ದು ಇದು ಕ್ಯಾಬಿನ್. ಅವರು ತುಂಬ ಅಂದರೆ ತುಂಬ ಸ್ವೀಟು, ನಮಗೆ ಪರಿಚಯ ಉಂಟು ಮೊದಲಿಂದನೇ. ಯಾಕಂದರೆ ಅವರ ತಮ್ಮನ ಶಾಪ್ ಇಲ್ಲಿಯೇ ಉಂಟು. ಸೊ ಇನ್ನು ಮುಂದೆ ವಕೀಲರು ನೋಟ್ರಿಗೆಲ್ಲ ನಿಮಗೆ ಇಲ್ಲೇ ಇದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಇವರದ್ದು ಆಫೀಸ್ ನೂತನ್ ಬಿಲ್ಡಿಂಗ್, ಇದು ನೆಕ್ಸ್ಟ್ ಬಿಲ್ಡಿಂಗಲ್ಲಿಯೇ ಉಂಟು. ಮತ್ತು ಇವರ ಹತ್ರ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಹೇಳಿದ್ದೆ. ಕ್ಯಾಮ್ರಾ ಫಸ್ಟ್ ಟೈಮ್ ಅಲ್ಲ, ಸಡನ್ನಾಗಿ ಇರ್ತಿದ್ದು. ಸ್ವಲ್ಪ ಮಾತಾಡಿದ್ರು ಅವರು. ಯಾವುದು ಸಿವಿಲ್, ಡಾಕ್ಯುಮೆಂಟ್ ರೈಟರ್, ಫ್ಯಾಮಿಲಿ ಕೌನ್ಸಿಲರ್, ಚೈಲ್ಡ್ ಕೌನ್ಸಿಲಿಂಗ್ ಕೂಡ ಕೊಡುತ್ತೆ. ಓಕೆ. ಮತ್ತು ಅಲ್ಲಿಂದ ನಾನು ಬಂದೆ. ಮಾತಾಡುವಾಗಲೇ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ನಾನು ಮಧ್ಯಾಹ್ನ ಮನೆಗೆ ಬರುವಾಗ ಮಗನಿದ್ದು ಪಝಲ್ ಆರ್ಡ್ರ್ ಮಾಡಿದ್ದೆ, ಅದನ್ನು ತಗೊಂಡು ಬಂದೆ. ಅವನು ವೆಯ್ಟ್ ಮಾಡ್ತಾ ಇದ್ದ, ತುಂಬ ದಿನದಿಂದ ನಾನು ಆರ್ಡ್ರ್ ಮಾಡಿದ್ದೆ ಪಝಲ್. ಸಿಕ್ಕಿದಾಗ ಖುಷಿ ಆಯಿತು ಅವನಿಗೆ. ಆ್ಯಕ್ಚುಲಿ ಅವನು ಮಲಗಿದ್ದ, ನಾನು ಸ್ಲೋ ಕಿವಿಯಲ್ಲಿ ಹೇಳಿದೆ ನಿಮ್ಮದು ಪಝಲ್ ಬಂದಿದೆ ಅಂತ. ರಪ್ಪ ಎದ್ದು ಕೂತಿದ್ದಾನೆ ಆಗ್ಬೋದಾ. ಅವನಿಗೆ ಪಝಲ್ ಅಂದರೆ ತುಂಬ ಇಷ್ಟ. ಸೊ ಬಟ್ ಈ ಸಲ ನಾನು ಪ್ಲಸ್ ಮೈನಸ್ ಅದರ ನಂತರ ಏನೋ ಲರ್ನಿಂಗ್ ಇದ್ದಿದೆ ಆರ್ಡ್ರ್ ಮಾಡಿದ್ದು. ಅವನಿಗೆ ಇಷ್ಟ ಆಯಿತು. ಅಲ್ಲಿಂದ ನಾನು ಅವನಿಗೆ ಅದನ್ನೆಲ್ಲ ಕೊಟ್ಟು ನಾನು ಸಲೋನಿಗೆ ಬಂದೆ. ತುಂಬ ದಿನದಿಂದ ನನಗೆ ಹೇರ್ ಕಟ್ ಮತ್ತು ಹೇರ್ ಕಲರಿಂಗ್ ಆಗಬೇಕಿತ್ತು. ಹೇರ್ ಕಟ್ ನಾನು ಮಾಡ್ತಾನೆ ಇರ್ತೀನಿ, ಗಿಡ್ಡನೇ ಮಾಡ್ತಾ ಇರ್ತೀನಿ. ರೀಸನ್ನು ನನಗೆ ಹೇರ್ ಜಾಸ್ತಿ ಉದ್ದ ಇದ್ದರೆ ನಾನು ತುಂಬ ಟೈಟ್ ಕಟ್ಟಿ ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಬಿಡೋದು. ಹೇರ್ ಕಲರಿಂಗ್ ಇನ್ನೂ ಕೂಡ ಆಗಿಲ್ಲ. ಈ ವಿಡಿಯೋ ಮಾಡಿ ಹತ್ತಿರ ಒಂದು ವಾರ ಆಗಲಿಕ್ಕೆ ಬಂತು. ಟೈಮ್ ಸಿಕ್ಕಿಲ್ಲ. ಈಗ ಸೀಸನ್ ಆಗಿರೋದ್ರಿಂದ ಹೇರ್ ಕಲರಿಂಗ್ ಇನ್ನೂ ಮುಗ್ದಿಲ್ಲ. ನೋಡಬೇಕು, ಮಾಡುವಾಗ ಶೇರ್ ಮಾಡ್ತೀನಿ ನಿಮಗೆ. ಸೊ ಗೈಸ್, ನಾನು ಇವತ್ತು ಹೇರ್ ಕಟಿಂಗ್ ಮಾಡ್ತಾ ಇರೋದು. ಹೇರ್ ನಾನು ಯಾವತ್ತೂ ಕೂಡ ಶಾರ್ಟ್ ಇಡ್ತೀನಿ, ಬಿಕಾಸ್ ನನ್ನದು 4 ಹೆಡ್ ದೊಡ್ಡದುಂಟು, ನೋಡ್ಬೋದು ನೀವು. ಯಾವಾಗ ಹೇರ್ ಉದ್ದ ಆಗುತ್ತೆ ನಾನು ಅದನ್ನು ತೆಗೆದು ಪೋಣಿ ಟೈಟ್ ಕಟ್ಟಿ ಬಿಡೋದು. ಸೊ ಅದರಿಂದ ನಮ್ಮ ಹೇರ್ ಬ್ಯಾಕ್ ಹೋಗುತ್ತೆ. ಆ್ಯಕ್ಚುಲಿ 4 ಹೆಡ್ ಮತ್ತೆ ಕೂಡ ಟೈಟ್ ಕಟ್ಟೋದ್ರಿಂದ ಹಿಂದೆ ಹೋಗುತ್ತೆ. ಸೊ ಅದರಿಂದ ಕಟ್ಟಲಿಕ್ಕೆ ಸಿಗಬಾರ್ದು ಅಂತ ಹೇಳಿ ನಾನು ಹೀಗೆ ಕಟಿಂಗ್ ಮಾಡೋದು. ಮತ್ತು ನನಗೆ ಹೇರ್ ಗ್ರೋತಿಂಗ್ ಬೇಗ ಆಗುತ್ತೆ. ಸೊ ನಾನು 3 to 4 months ಒನ್ಸ್ ಕಟ್ ಮಾಡ್ತೀನಿ. ಒಂದು ಸ್ವಲ್ಪ ಜನ ಕೇಳ್ತೀರಾ, ಹೇರ್ ನನಗೆ ತುಂಬ ಥಿನ್ ಉಂಟು, ಏನು ಮಾಡ್ಬೋದು, ಹೇಗೆ ಮೇಂಟೈನ್ ಮಾಡ್ಬೋದು. ಒಂದು ಸ್ವಲ್ಪ ಜನ ಉದ್ದ ಬಿಡ್ತಾರೆ, ಅದರ ನಂತರ ಹೇರ್ ಫಾಲ್ ಉಂಟು ಅಂತ ಕೂಡ ಹೇಳ್ತೀರಾ. ಸ್ಕಾಲ್ಫ್ ನಮ್ಮದು ಅದರ ಹತ್ರ ಎಷ್ಟು ಬೇರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ. ಅದರ ಮುಂದಗಡೆ ಇಷ್ಟು ಉದ್ದ ಮಾಡಿದರೆ ಅದಕ್ಕೆ ಕೂಡ ಭಾರ ಆಗ್ತದೆ ಪಾಪ. ಸೊ 3 ರಿಂದ 4 ಮಂತಿಗೆ ಒಂದು ಸಲ ಲೇಯರ್, ಸ್ಟೆಪ್ಪು, ಬಟರ್ಫ್ಲೈ ಯಾವುದಾದ್ರೂ ಒಂದು ಕಟಿಂಗ್ ಮಾಡಬೇಕು. ತುದಿ ಕಟ್ ಮಾಡಿ ಪ್ರಯೋಜನ ಇಲ್ಲ, ಸ್ಪ್ಲಿಟೆಡ್ ಅಲ್ಲಿಯೇ ಇರುತ್ತೆ. ಹೇರ್ ಗ್ರೋ ಆಗೋದು ಇಲ್ಲಿಂದಾನೇ ಹೌದು, ಬಟ್ ಸ್ಪ್ಲಿಟ್ ಕಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಹೇರ್ ಕಟ್ಟಿಂಗ್ ಆದ ನಂತರ ಒಂದು ಬುಕ್ಕಿಂಗ್ ಇತ್ತು ಹೇರ್ ಸ್ಟೈಲಿದು. ಇವರಿದ್ದು ನಾನು ಫಸ್ಟ್ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡುವ ಟೈಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ತುಂಬ ಅಂದರೆ ತುಂಬ ಗಿಡ್ಡ ಇತ್ತು. ನಾವು ಮತ್ತೆ ಅದನ್ನು ಬೋಟ್ಯಾಕ್ಸ್ ಮಾಡಿದ್ದು. ಸೊ ಈಗ ಅವರಿಗೆ ಇಷ್ಟು ಹೇರ್ ಬಂದಿದೆ. ಲೈಕ್ 4 months ಆಯಿತು ಬೋಟ್ಯಾಕ್ಸ್ ಮಾಡಿ. ಅದರ ನಂತರ ಈ ಹೇರ್ ಬಂದದ್ದು. ಅವರಿಗೆ ಇವತ್ತು ಹೇರ್ ಸ್ಟೈಲ್ ಇತ್ತು, ಬಿಕಾಸ್ ಅವ್ರದ್ದು ಫಂಕ್ಷನ್ ಇತ್ತು. ಸೊ ಅವರಿಗೆ ಜಡೆ ಆಗಬೇಕಿತ್ತು. ಸೊ ನೋಡಿ ನಾವು ಹೇಗೆ ಮಾಡಿದ್ದೀವಿ. ಇದು ಎಕ್ಸ್ಟೆನ್ಷನ್, ಬಟ್ ಮುಂದ್ಗಡೆಯ ಹೇರ್ ನಮಗೆ ಸಿಕ್ಕಿದರೆ ಸಾಕಾಗ್ತದೆ. ಫ್ರಂಟ್ ಹೇರ್ ಸಿಕ್ಕಿದರೆ ನಾವು ಯಾವ ಹೇರ್ ಸ್ಟೈಲ್ ಕೂಡ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಮತ್ತೆ ನಮಗೆ ಸಂಜೆ ಆಗುವಾಗ ನನ್ನ ಹಸ್ಬೆಂಡ್ ಬಂದಿದ್ದಾರೆ ನೋಡಿ. ರೀಸನ್, ನಮಗೆ ನೀರಿಲ್ಲದೆ ಸಲೋನಲ್ಲಿ 4 to 5 days ಆಯಿತು. ನಾವು ಆ್ಯಕ್ಚುಲಿ ಡ್ರಮ್ಮಲ್ಲಿ ತುಂಬಿಸ್ಕೊಂಡು ಇಟ್ಕೊಳ್ತೀವಿ. ಇದರ ಪ್ರಾಬ್ಲಮ್ ನಮಗೆ ತುಂಬ ಸಲ ಆಗಿದೆ. ನೀರಿಲ್ಲದೆ ನಮಗೆ ಆಗೋದು ಇಲ್ಲ. ಸೊ ನಾವು ನೀರನ್ನು ತುಂಬಿಸಿಟ್ಕೊಳ್ತಾನೆ ಇರ್ತೀವಿ. ಸೊ ಇವತ್ತು ಕಾರಿಂದ ತೊಗೊಂಡು ಬಂದಿದ್ದಾರೆ ಆಶ್ವಿಲ್ ಮತ್ತು ಹಸ್ಬೆಂಡ್.
ಈಗ ನಾವು ತುಂಬಿಸ್ತಾನೆ ಇದ್ದೀವಿ 4 ಜನ ಸೇರಿ. 2 ಸಲ ತೊಗೊಂಡು ಬಂದಿದ್ದಾರೆ ಅವರು ಡ್ರಮ್. ನಾವೀಗ ಇಲ್ಲಿ ಇಟ್ಕೊಂಡಿದ್ದೀವಿ 2 ಡ್ರಮ್ಮು. 1 ಡ್ರಮ್ ಪಾಪ ಕಾರ್ ಡಿಕ್ಕಿಯಲ್ಲಿ ಹಾಕಿ ತೊಗೊಂಡು ಬಂದಿದ್ದಾರೆ. ಕಷ್ಟ ಆಗುತ್ತೆ ತುಂಬ ಈ ಥರ ಪ್ರಾಬ್ಲಮ್ ಆದರೆ, ಬಟ್ ಚಾಲೆಂಜಿಂಗ್ ಇದ್ದೀವಿ ನಾವು. ನಾನು ಯಾವುದೇ ಕಾರಣಕ್ಕೆ ನೀರಿನ ಒಂದು ಚಿಕ್ಕ ಕಾರಣಕ್ಕೋಸ್ಕರ ಬಂದ್ ಮಾಡುವವಳೆ ಅಲ್ಲ. ನೋಡಿ ಈ ಥರ ನಾವು ತುಂಬಿಸ್ಕೊಂಡು ಬಂದಿದ್ದೀವಿ. ನನಗೆ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಹತ್ತಿರದಲ್ಲಿ ಬಿಲ್ಡಿಂಗ್ಸ್ ಉಂಟು, ನೀರು ಕೇಳಿದರೆ ಕೊಡ್ತಾರೆ ಇರ್ಬೋದು, ಬಟ್ ನಾನು ಕೇಳಿಲ್ಲ. ಬಿಕಾಸ್ ಈ ಏಪ್ರಿಲ್ ಮೇಸ್ ಟೈಮಲ್ಲಿ ತುಂಬ ಜನರ ಬೋರಲ್ಲಿ ನೀರಿರಲ್ಲ. ಅವರಲ್ಲಿ ನಾವು ನೀರು ಕೇಳೋದು ಸರಿ ಅಲ್ಲ. ನಮಗೇನೆ ಬೋರ್ ಉಂಟು ಹೇಗಾದರೂ, ಸೊ ನಾವು ತುಂಬಿಸ್ಕೊಂಡು ಕಾರಲ್ಲಿ ಬರ್ಬೋದು ಅಂತ. ಮತ್ತು ನಾವು ಒಂದೊಂದೇ ಮಾಡಿ ಮೇಲೆ ತೊಗೊಂಡು ಬರ್ತಾನೆ ಇದ್ವಿ. ಈಗ ನಾವು ಲೇಟ್ ನೈಟ್ ತೊಗೊಂಡು ಬಂದದಂದರೆ ಡೇಯಲ್ಲಿ ತೊಗೊಂಡು ಬರಲಿಕ್ಕೆ ಎಲ್ಲರ ಮುಂದೆ ಎತ್ಕೊಂಡು ಬಂದು ತುಂಬಿಸಬೇಕಲ್ಲ. ಸೊ ನಾವು ಲೇಟ್ ನೈಟ್ ತೊಗೊಂಡು ಬಂದದ್ದು. ಕಷ್ಟ ಆಗುತ್ತೆ ಈ ಥರ ಪ್ರಾಬ್ಲಮ್ ಆದರೆ. ಇಂಡಿಯಾದ್ದು ಪರಿಸ್ಥಿತಿ ಅದಲ್ಲ. ಕೇಳೋರು ಹೇಳೋರು ಎಲ್ಲಿಂದ ನೀರು ತರೋದು ಏನು ಐಡಿಯಾ ಇಲ್ಲ. ಹೇಗಾದರೂ ನಾವು ಮಾಡಿಕೊಂಡ್ರೆ ಆಯಿತು, ಬಿಸ್ನೆಸ್ ಹಾಕ್ಕೊಂಡೇ ಬಿಟ್ಟಿದ್ದೀವಿ ಅಂತ ಹೇಳಿ. ಸೊ ನಾವು ಮಾಡ್ತಾನೆ ಇದ್ದೀವಿ. ರಾತ್ರಿ ನಾವು ಮನೆಗೆ ಹೋಗುವಾಗ ನೀರು ತುಂಬಿಸ್ಕೊಂಡು ಹೋಗುವಾಗ ಸಾಧಾರಣ 10-10:30 ಆಗಿದೆ. ನೀರು ತಂದರೆ ಸುಖ ಉಂಟಾ? ನೀರು ಎಷ್ಟು ಚೆಲ್ಲತ್ತೆ, ಅದನ್ನು ಒರೆಸ್ಕೊಳ್ಬೇಕು. ಅದರ ನಂತರ ನಮಗೆ ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕು. ಸೊ ನಮಗೆ ನೆಕ್ಸ್ಟ್ ಡೇ ಒಂದು ಮೇಕೋವರ್ ಕೂಡ ಇತ್ತು. ನೋಡಿ ನಾವು ಲೇಟ್ ಮಲಗಿದ್ದು, ಬಟ್ ಆದರೂ ಕೂಡ ಎದ್ದು ಮೇಕೋವರಿಗೆ ಹೊರಟಿದ್ದೀವಿ. ನನ್ನ ಸ್ಟಾಫ್ಗಳು ಕೂಡ ಒಳ್ಳೆಯವರಿದ್ದಾರೆ. ಎಷ್ಟೇ ಲೇಟ್ ಆದರೂ ಕೂಡ ನೆಕ್ಸ್ಟ್ ಡೇ ಎದ್ದು ಬರ್ತಾರೆ ಕೂಡ. ಸೊ ಇವತ್ತು ಇದು ನಾನು 4 o'clock ಮಾರ್ನಿಂಗ್ ಎದ್ದು 5 o'clock ಸಮಥಿಂಗ್ ಹೋದದ್ದು. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋದು, ಒಂದು ಬಿಸ್ನೆಸ್ ಅಂತ ಹಾಕಿದ ನಂತರ ಅದಕ್ಕೆ ನಾವು ಟೈಮ್ ಕೊಡಲೇಬೇಕು. ಅದು ಕೂಡ ನಮಗೆ ಈಗ ಸೀಸನ್ ಟೈಮ್ ಆಗಿರೋದ್ರಿಂದ ಈ ಟೈಮಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರ್ತೀವಿ. ಮತ್ತು ನಾರ್ಮಲ್ 9 to 7 ಇದು ಜಾಬ್ ಆಗಿರುತ್ತೆ. ಈಗ ಬೆಳಿಗ್ಗೆ ಎದ್ದು ತುಂಬ ಅಳ್ತಾನೆ. ಈಗ ನಾನು ಡೈಲಿ ಇರಲ್ಲ, ಮಾರ್ನಿಂಗ್ ಏಳುವಾಗ ಅವನು ಡೈಲಿ ಎದ್ದು ಕೂಗ್ತಾ ಇರ್ತಾನಂತೆ. ಸೊ ನನಗೆ ಕೂಡ ಬೇಜಾರಾಗುತ್ತೆ ಅವ್ರ ಹಸ್ಬೆಂಡ್ ಹೇಳುವಾಗ. ಸೊ ನಾವು ರೀಚ್ ಆಗಿದ್ದೀವಿ ಈಗ, ಬಟ್ ಕ್ಲೈಂಟ್ ಬಂದಿರಲಿಲ್ಲ. ಕ್ಲೈಂಟಿಗೆ ತುಂಬ ಲೇಟ್ ಆಗಿತ್ತು. ಅವರಿಗೆ ಅಂದರೆ ಮೊದಲನೇ ದಿನ ರೋಸ್ ಇತ್ತು. ಸೊ ನೆಕ್ಸ್ಟ್ ಡೇನೇ ಮದುವೆ. ಸೊ ಅವರು ಲೇಟಾದರು. ನಮಗೆ ನಿದ್ದೆಯಲ್ಲಿ ಕಷ್ಟ ಆಗ್ತಾಯಿತ್ತು, ಸುಸ್ತಾಗಿತ್ತಲ್ಲ. ಒಂದೊಂದು ಸಲ ಆಗುತ್ತೆ, ಕ್ಲೈಂಟ್ ಲೇಟಾಗಿ ಬರ್ತಾರೆ, ಆಗ ನಮಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಿದ್ದೆ ಬಿಟ್ಟು ಬಂದಿರೋದಲ್ಲ ಬೆಳಿಗ್ಗೆ, ಅದು ರಾತ್ರಿ ಕೂಡ ಲೇಟಾಗಿರುತ್ತೆ ಅಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ. 2 ಪಾರ್ಟಿದು ಉಂಟು, ಇನ್ನೊಬ್ಬರದ್ದು ಕೂಡ ಉಂಟು. ಯಾವುದು ಶಾಪ್ಗೆ ಏನು ಓಪನ್ ಇಲ್ಲ, ನೋಡ್ಬೋದು ನೀವು. ಮತ್ತು ಒಬ್ಬರದ್ದು ಆಯಿತು. ಇವ್ರದ್ದು ಮೊನ್ನೆ ನೋಡಿದ್ರಲ್ಲ ನೀವು, ಹೇರ್ ಕಡಿಮೆ ಇತ್ತಲ್ಲ, ಅವ್ರದ್ದೇ ಅದು. ಅವರು 6 o'clock ಬುಕ್ಕಿಂಗಿನವರು. ಅವರು ಬಂದು ಮಾಡಿಕೊಂಡ್ರು. ಇದು ಎಕ್ಸ್ಟೆನ್ಷನು ಫ್ರಂಟ್ ಹೇರ್ ಅವ್ರದ್ದೇ. ಅವರಿಗೆ ಕೂಡ ತುಂಬ ಖುಷಿಯಾಗಿದೆ ಹೇರ್ ಸ್ಟೈಲ್. ನೆಕ್ಸ್ಟ್ ಇನ್ನೊಬ್ರದ್ದು ಕೂಡ ಆಯಿತು. ಇವರು ಶೆಕೆ ಆಗ್ತದೆ ಅಂತ ಹೇಳಿ ಎಕ್ಸ್ಟೆನ್ಷನ್ ಬಂದ್ ಮಾಡಿಕೊಂಡು ಬಿಟ್ಟರು. ಅದೇ ಆಪ್ಷನ್ ಒಳ್ಳೆಯದಾ ಅಂತ. ಈಗ ಇಷ್ಟು ಶೆಕೆ ಉಂಟು, ಇಲ್ಲ ಅಂದ್ರೂ ಈ ಸಲ ಎಲ್ಲ ತುಂಬ ಜಾಸ್ತಿ ಹೇರ್ ಸ್ಟೈಲ್ಸೇ ಇತ್ತು. ಇದು ಕೂಡ ಇವ್ರದ್ದು ಹೇರ್ ಸ್ಟೈಲ್, ಸಾರಿ ಮೇಕಪ್ ಇತ್ತು. ನಾನು ಫೀಸ್ ತೊಗೊಂಡಿಲ್ಲ, ಟೈಮೇ ಸಿಕ್ಕಿಲ್ಲ. ಸೊ ಗೈಸ್, ನೀವು ನೋಡಿದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.